Hello, dear students. The poem The Diameter of the Bomb, written by the poet Yehuda Amichai. As you can see, Yehuda Amichai is recognized as one of Israel's finest poets. His poems, written in Hebrew, have been translated into 40 languages. An entire volumes of his work have been published in English, French, German, Swedish, Spanish, and Kerala. Yehuda Amichai, it has been remarked with some justice, according to translator Robert Alter, is the most widely translated Hebrew poet since King David. Hebrew ಅನ್ನೋದು ಅತಿ ಪ್ರಾಚೀನ ಭಾಷೆ, ಸಂಸ್ಕೃತದ ಸಮಾನ ಭಾಷೆ ನಾವು ಅನ್ಬೋದು. ಮೊಟ್ಟ ಮೊದಲಿಗೆ ಏನು ಕ್ರಿಶ್ಚಿಯನ್ ಮಹಾಗ್ರಂಥ ಬರ್ತದೆ ಬೈಬಲ್ ಹೆಬ್ರಿವ್ನಲ್ಲಿ ಬರಲಾಗಿತ್ತು. ಅದೇ ರೀತಿ ಇವರು ಕೂಡ ಹೆಬ್ರಿವ್ನಲ್ಲಿ ತಮ್ಮ ಮೂಲ ಕವಿತೆಗಳನ್ನು ಬರೆದಿದ್ದಾರೆ. and they have been translated into almost all the languages, okay, especially English, French, German, Swedish, Spanish, and Catalan. Okay, we may say Amichai's translations into English have been particularly popular, and his imaginative and accessible style credited with introducing contemporary Hebrew poetry to American and English readers. ತುಂಬಾ ಉಪಯುಕ್ತವಾದಂಥ ವಿಶೇಷವಾದಂಥ ಮಾಹಿತಿಯನ್ನ ತಮ್ಮ ಪದ್ಯಗಳ ಮೂಲಕ ಯೆಹೂದ ಅಮಿಚಾಯ್ ಕೊಟ್ಟಿದ್ದಾರೆ. ಈ ಪದ್ಯ ದ ಡಯಾಮೀಟರ್ ಆಫ್ ದ ಬಾಂಬ್ ತುಂಬಾ ಇಂಪ್ಯಾಕ್ಟ್ ಆಫ್ ದ ಬಾಂಬ್ ಅನ್ನ ಹೇಳುತ್ತೆ. ಇಟ್ ಟೆಲ್ಸ್ ಅಸ್ ದ ಇಂಪ್ಯಾಕ್ಟ್ ಆಫ್ ದ ಬಾಂಬ್. ಬಾಂಬ್, ಆಸ್ ಯು ಕ್ಯಾನ್ ಸಿ, ಇಟ್ ಲುಕ್ಸ್ ವೆರಿ ಸ್ಮಾಲ್. ದ ಡಯಾಮೀಟರ್ ಅಂತಂದ್ರೆ ಏನೊಂದು ಸರ್ಕಲ್ ಬರುತ್ತೆ, ಆ ಸರ್ಕಲ್ನ ಆಚೆಯಿಂದ ಈಚೆವರೆಗೂ ಏನು ಲೈನ್ ಬರುತ್ತೆ ಅದನ್ನ ಡಯಾಮೀಟರ್ ಅಂತ ಕರಿತೇವೆ. ಸೊ ಡಯಾಮೀಟರ್ ಆಫ್ ದ ಬಾಂಬ್ ಚಿಕ್ಕದಿದ್ರೂ ಕೂಡ ಅದು ಕ್ರಿಯೇಟ್ ಮಾಡುವ ಇಂಪ್ಯಾಕ್ಟ್ ಇಂಡೈರೆಕ್ಟ್ಲಿ ವಾರ್ನ ಇಂಪ್ಯಾಕ್ಟ್ ಅನ್ನ ಈ ಒಂದು ಪೋಯಂನ ಮೂಲಕ ಪೋಯೆಟ್ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಲೆಟ್ ಅಸ್ ಲುಕ್ ಇಟ್ ಟು ದ ಪೋಯಂ. ಓಕೆ, ಲೆಟ್ ಅಸ್ ರೀಡ್ ದ ಪೋಯಂ and understand the meaning simultaneously. ಓದ್ತಾ ಪದ್ಯದ ಮೀನಿಂಗ್ ಅನ್ನು ತಿಳಿತಾ ಹೋಗೋಣ. Almost it will be like 15 to 20 minutes video. You will be able to understand the simple meaning of the poem, but beyond the words, ಪದಗಳಿಂದ ಆಚೆ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಈ ಪೋಯಂ ಕೊಡ್ತದೆ ನಮಗೆ. and it depends upon the reader how he takes it. ರೀಡರ್ನ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ತಗೊಂತಾನೆ ಅಂತ. ಸೊ ಲೆಟ್ ಅಸ್ ಗೋ. ಆಸ್ ಯು ಕ್ಯಾನ್ ಸಿ, ದ ಡಯಾಮೀಟರ್ ಆಫ್ ದ ಬಾಂಬ್. ದ ಡಯಾಮೀಟರ್ ಆಫ್ ದ ಬಾಂಬ್ ವಾಸ್ 30 centimeters. ಕೇವಲ 30 ಸೆಂಟಿಮೀಟರ್ನ ಡಯಾಮೀಟರ್ನ ಹೊಂದಿರತಕ್ಕಂಥ ಒಂದು ಬಾಂಬ್. ಯು ನೋ ವಾಟ್ ಇಸ್ ಡಯಾಮೀಟರ್? ಸಿ, ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಸರ್ಕಲ್. ಓಕೆ, ಫ್ರಮ್ ದಿಸ್ ಟು ದಿಸ್ ಇಸ್ ಕಾಲ್ಡ್ ಡಯಾಮೀಟರ್ ಆಫ್ ದ ಬಾಂಬ್. ಸಿ, ಡಯಾಮೀಟರ್. ಓಕೆ, ಇಷ್ಟು ಕೇವಲ ಇದು 30 centimeters ಆದ್ರೂ ಕೂಡ, and the diameter of its effective range about 7 meters. ಈ ಬಾಂಬ್ ಬಿದ್ದ ನಂತರ ಇದ್ರ ಇಫೆಕ್ಟಿವ್ ರೇಂಜ್ ಎಷ್ಟಿತ್ತು ಅಂತಂದ್ರೆ 7 meters ಇತ್ತು. 7 meters ಅರೌಂಡ್. ಓಕೆ, ಈ ರೀತಿ ಈ 7 meters ಅರೌಂಡ್ ಇದು ತನ್ನ ರೇಂಜ್ ಅನ್ನ ಕವರ್ ಮಾಡ್ತಕ್ಕಂಥ ಒಂದು ಕ್ವಾಲಿಟಿಯನ್ನ ಒಂದು ಬಾಂಬ್ ಹೊಂದಿರ್ತದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಇಫೆಕ್ಟಿವ್ ರೇಂಜ್ ಅಂತ ಅದಕ್ಕೆ ನಾವು ಹೇಳ್ತೇವೆ. ಸೊ ಒಂದು ಬಾಂಬ್ ಬ್ಲಾಸ್ಟ್ ಆದ ನಂತರ it can create its effect around 7 meters. 7 meters means around into 2. We may say 7 feet or 7 meters into ಅಂದ್ರೆ 21 feet, 21 ಫೀಟ್ ಅರೌಂಡ್ ತನ್ನ ಇಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಇಟ್ ಕ್ಯಾನ್ ಬಿ ಅ ವೆರಿ ಡೇಂಜರಸ್ ಎಫೆಕ್ಟಿವ್. ಓಕೆ, ಅಂಡ್ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ವಿತ್ 4 dead, how many dead? 4 dead and 11 wounded. See how what would be like the effect of the bomb. 11 wound ಆಗಿರ್ತದೆ. wounded ಅಂದ್ರೆ ಗಾಯಗೊಂಡಿರ್ತಾರೆ 11 ಜನ, and 4 dead. Exactly the place ಅಲ್ಲಿ ಬಿದ್ದಾಗ. This poem, I think it had been written at the time of World War. Okay, Yehuda Amichai, as you can see, is an Israeli poet, but poet has the eye which the sun doesn't have. SUN, ಸೂರ್ಯ ಕಾಣದನ್ನ ಕವಿ, ರವಿ ಕಾಣದನ್ನ ಕವಿ ಕಂಡ ಅಂತ. ಹಾಗಾಗಿ
ಕವಿಯ ಕಲ್ಪನೆನೂ ಕೂಡ ಹೌದು, and it's a fact as well. So and around these in a larger circle, ನೋಡಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ಸತ್ತೋಗಿರೋರು ಕೇವಲ 4 ಜನ ಅಂದ್ರೂ ಕೂಡ, ಆಮೇಲೆ 11 wounded ಅಂದ್ರೂ ಕೂಡ, ಈ 4 ಜನರಿಗೆ ಏನು ಈ 4 ಜನ ಇದ್ದಾರೆ, ಈ 4 ಜನರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪೇನ್ ಅಂಡ್ ಟೈಮ್ 2 hospitals ಆರ್ ಸ್ಕ್ಯಾಟರ್ಡ್. ಈ 4 ಜನರಿಗೆ ಅಥವಾ ಟೋಟಲಿ ಇಫೆಕ್ಟ್ ಆದವ್ರಿಗೆ, ಇಂಪ್ಯಾಕ್ಟ್ ಆದವ್ರಿಗೆ ಒಂದು ಅದು ನೋವಿನ ಏನು ಮಿತಿ, the impact of the pain, and it has no time bound. ಅದಕ್ಕೆ ಕಾಲದ ಮಿತಿನೇ ಇಲ್ಲ. And 2 hospitals are scattered around the place where the bomb has been blasted, and 1 graveyard ante the place where we put the body inside the earth. Okay, that is called as graveyard. Also around that area there were 2 hospitals and 4 dead people were there, 11 wounded people were there, and 1 graveyard. But the young man, here begins the story, the impact of the bomb. That is the young man, young woman anta ನಾವು ಹೇಳ್ಬೋದು. But the young woman who was buried in the city, ಬಾಂಬ್ನ ಇಂಪ್ಯಾಕ್ಟ್ ಆದ ನಂತರ ಆ ಸಿಟಿಯಲ್ಲಿ ಬರಿ ಮಾಡಿರ್ತಕ್ಕಂಥ ಒಬ್ಬ ಯಂಗ್ ವುಮೆನ್ ಇದ್ದಾಳೆ. ಶಿ ಕೇಮ್ ಫ್ರಾಮ್, ಓಕೆ, ವಾಸ್ ಬರೀಡ್, ಏನು ಬರಿ ಮಾಡಲ್ಪಟ್ಟಿದ್ದಾಳೆ. ಬರಿ ಅಂದ್ರೆ ಅವಳನ್ನ ಓಕೆ ಪುಟಿಂಗ್ ಇನ್ಸೈಡ್ ದ ಅರ್ತ್. ಆ ಸಿಟಿಯಲ್ಲಿ ಏನು ಬರಿ ಮಾಡಲ್ಪಟ್ಟಿದ್ದಾಳೆ ಬಿಕಾಸ್ ಆಫ್ ದ ಇಂಪ್ಯಾಕ್ಟ್ ಆಫ್ ದ ಬಾಂಬ್. ಅ ವುಮನ್, ಶಿ ಕೇಮ್ ಫ್ರಾಮ್ ಅಟ್ ಎ ಡಿಸ್ಟೆನ್ಸ್ ಆಫ್ ಮೋರ್ ದನ್ 100 kilometers. ಆಲ್ಮೋಸ್ಟ್ ಅವಳು ಬಂದಿದ್ದು ಎಷ್ಟು ದೂರದಿಂದ ಅಂದ್ರೆ 100 kilometers. ಅವಳ ಒಂದು ಮೂಲ ಪ್ಲೇಸ್ ಎಲ್ಲಿತ್ತು 100 kilometers. So the area she covers would be 100 kilometers. So the impact of the bomb now reached to 100 kilometers. Got it point? ಆ ಒಂದು ಬಾಂಬ್ನ ಇಂಪ್ಯಾಕ್ಟ್ ಏನಿದೆ ಅದು ಈಗ 100 kilometers ಇಂದ ಆಚೆ ಹೋಯ್ತು. ಕೇವಲ 30 ಸೆಂಟಿಮೀಟರ್ ಡಯಾಮೀಟರ್ ಇರತಕ್ಕಂತಹ ಒಂದು ಬಾಂಬ್, 7 meters ತನ್ನ ಇಫೆಕ್ಟಿವ್ ರೇಂಜ್ ಅನ್ನ ಹೊಂದಿರತಕ್ಕಂಥ ಬಾಂಬ್, ಅದರದ ಇಂಪ್ಯಾಕ್ಟ್ ಈಗ ಎಲ್ಲಿಗೆ ಹೋಯ್ತ್ರಿ? 100 kilometersಗೆ ಹೋಯ್ತು. ಬಿಕಾಸ್ ಆ ಮಹಿಳೆ ಡೆತ್ ಆದಾಗ ಅದರ ಪರಿಣಾಮ 100 kilometer ಆಚೆ ಹೋಯ್ತು. ಹಾಗಾದ್ರೆ ಯಾವುದರಿಂದ ಅವಳು ಡೆತ್ ಆಗಿದ್ದಾಳೆ? ಜಸ್ಟ್ ಬಿಕಾಸ್ ಆಫ್ 1 ಬಾಂಬ್. 1 ಬಾಂಬ್ ಇಂದ ಸತ್ತೋಗಿದ್ರಿಂದ ಆ 1 ಬಾಂಬ್ನ ಇಂಪ್ಯಾಕ್ಟ್ ಈಗ 100 kilometer ಆಚೆ ಹೋಯ್ತು. ಓಕೆನಾ? ಎಸ್, ಎನ್ಲಾರ್ಜಸ್ ದ ಸರ್ಕಲ್ ಕನ್ಸಿಡರೇಬಲಿ. ಯಾವುದರ ಸರ್ಕಲ್? ಬಾಂಬ್ನ ಇಂಪ್ಯಾಕ್ಟ್ ಸರ್ಕಲ್ ತುಂಬಾ ಕನ್ಸಿಡರೇಬಲ್ ಆಗಿ ಏನಾಯ್ತು? ತುಂಬಾ ಕನ್ಸಿಡರೇಬಲ್ ಆಗಿ ಜಾಸ್ತಿನೇ ರೀಚ್ ಆಗೋಯ್ತು. ಅಂಡ್ ದ ಸಾಲಿಟರಿ ಮ್ಯಾನ್ ಮೌನಿಂಗ್ ಹರ್ ಡೆತ್. ತುಂಬಾ ಯಾರೋ ಒಬ್ಬ ದೂರದಲ್ಲಿ ಅವಳ ಸಾವನ್ನ ಏನು ಮೌನ ಮಾಡ್ತಾ ಇರ್ತಕ್ಕಂತಹ, ಅವಳಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇರ್ತಕ್ಕಂತಹ, ಅವಳ ನೋವನ್ನ, ಅವಳ ಸಾವಿನ ನೋವನ್ನ ಅನುಭವಿಸ್ತಾ ಇರ್ತಕ್ಕಂಥ, ಮೌನ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲಿಂದ ಇದ್ದಾನೆ ಅಂತಂದ್ರೆ ಅವನು ಹತ್ತಿರದಲ್ಲಿಲ್ಲ. ಆ ಹೆಣ್ಮಗಳು ಕೇವಲ 100 kilometer ಅಂದ ಆಚೆ ಇರ್ಬೋದು. ಆದ್ರೆ ಈ ವ್ಯಕ್ತಿ ಅಟ್ ದ ಡಿಸ್ಟೆಂಟ್ ಶೋರ್ಸ್, ತುಂಬಾ ದೂರದಲ್ಲಿ ಇರ್ತಕ್ಕಂತಹ ಒಂದು ಶೋರ್ಸ್ ಅಂತಂದ್ರೆ ಸಮುದ್ರದ ತೀರ. ಆ ಸಮುದ್ರದ ಯಾವುದೋ ಒಂದು ದೂರದ ಸಮುದ್ರದ ತೀರದಲ್ಲಿ ಈ ಹೆಣ್ಣು ಮಗಳ ಡಿಸ್ಟೆಂಟ್ ಅಂದ್ರೆ ತುಂಬಾ ದೂರದ ಈ ಹೆಣ್ಣು ಮಗಳ ಸಾವಿನ ವಿಷಯದ ಕುರಿತಾಗಿ ಎಲ್ಲೋ ಒಂದ್ ಕಡೆ ಸಾವಿರಾರು ಕಿಲೋಮೀಟರ್ದಿಂದ ಆಚೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ಸಾವನ್ನ ಮೌನ್ ಮಾಡ್ತಾ ಇರಬೇಕಾದ್ರೆ, ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇರಬೇಕಾದ್ರೆ, ಆ ಒಂದು ಆಫ್ ಅ ಕಂಟ್ರಿ ಫಾರ್ ಅಕ್ರಾಸ್ ದ ಸಿ, ನೋಡಿ ಸಮುದ್ರದ ಆಚೆ ಆ ಒಂದು ವಿಷಯ ಹೋಯ್ತೀಗ. ಕೇವಲ ಒಂದು ಬಾಂಬ್ 30 ಸೆಂಟಿಮೀಟರ್ಸ್ನ ಒಂದು ಏನು ಡಯಾಮೀಟರ್ನ ಹೊಂದಿದ್ರು ಕೂಡ ಅದರದ್ದು ಇಂಪ್ಯಾಕ್ಟ್, ಲೇಡಿ belongs to the place 100 kilometers away, and the people who are mourning the death of that lady belongs to the distant place, which is almost maybe more than 1000 kilometers. Okay, that is how the impact of the bomb
affects not only the centimeters, not only the kilometers, but it impacts thousands of kilometers. So this is how the things go on. ನೋಡಿ ಅದರದ ಇಂಪ್ಯಾಕ್ಟ್ ಎಷ್ಟು ದೂರ ಹೋಗ್ತಾ ಇದೆ ಒಂದು ಬಾಂಬ್ ಬಿದ್ದಾಗ ಅಂತ. ಈಗ just take for the example on Japan in 1946, I may say, or 1940, yes, 1946, 1945 exactly 1945, August 6 and August 9, two bombs were dropped on the cities of Japan, but still today it has been remembered. So the bomb, it was only of around some centimeters diameter, but it has fallen on a particular city which is around 30 kilometers of diameter, a country which is around of 500 kilometers of range, but across the sea, beyond continents, beyond religion, okay, ಎಷ್ಟೋ ಜನರ ಒಂದು ಧರ್ಮದಿಂದ ಆಚೆ, ವಿಷಯದಿಂದ ಆಚೆ, ದೇಶದಿಂದ ಆಚೆ ಇವತ್ತಿಗೂ ಆ ಜನರ ಒಂದು ನೋವನ್ನು ನಾವು ಸ್ಮರಿಸ್ತೇವೆ ಅಂದ್ರೆ ಕೇವಲ ಒಂದು ಸ್ಮಾಲ್ ಬಾಂಬ್ ನ ಇಂಪ್ಯಾಕ್ಟ್ ಎಷ್ಟು ದೂರ ಹೋಗುತ್ತೆ. ದಿಸ್ ಈಸ್ ಹೌ ಥ್ರೂ ದಿಸ್ ಪೋಯಮ್ ದ ಪೋಯಟ್ಸ್ ವಾಂಟ್ಸ್ ಟು ರಿಮೈಂಡ್ ಅಸ್ ದ್ಯಾಟ್ ಬಾಂಬ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಸೊ ಇಟ್ ಕ್ಯಾನ್ ಕ್ರಿಯೇಟ್ ಎ ಹೆವಾಕ್ ಅಕ್ರಾಸ್ ದ ವರ್ಲ್ಡ್ ಅಂತ ಇಲ್ಲಿಯವರೆಗೆ ತಿಳಿದು, ಬಟ್ ಇನ್ನು ಮುಂದೆ ಹೇಳ್ತಕ್ಕಂಥ ಮಾತುಗಳ ಮೂಲಕ ನೋಡಿ. ಸೊ ಕಂಟ್ರಿ far across the sea ಅಂತಾಯ್ತು, includes the entire world in the circle. What kind of circle? The circle which has the diameter of just 30 centimeters. That is the diameter of a bomb. Okay, this is the diameter of the bomb. Okay, but ಈಗ ಅದರದ ಇಂಪ್ಯಾಕ್ಟ್ ಎಂಟೈರ್ ವರ್ಲ್ಡ್ಗೆ ಆಯಿತು. ಜಸ್ಟ್ 30 ಸೆಂಟಿಮೀಟರ್ ಬಾಂಬ್ ಆದರೂ ಕೂಡ ಅದರದ ಇಂಪ್ಯಾಕ್ಟ್ ಎಂಟೈರ್ ವರ್ಲ್ಡ್ ಅನ್ನೇ ಅದರಲ್ಲಿ ಇನ್ಕ್ಲೂಷನ್ ಮಾಡಿ ಆಯಿತು. ಜಸ್ಟ್ ಬಿಕಾಸ್ ಆಫ್ a person died maybe of 100 kilometers away, but the people who mourned the death of the person who died maybe belongs to across the globe. ಜಗತ್ತಿನಾದ್ಯಂತ ಜನ ಒಬ್ಬ ವ್ಯಕ್ತಿ ಏನು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋದಾಗ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಫಾರ್ ಎಕ್ಸಾಂಪಲ್ ಮೆನಿ ಪೀಪಲ್, ನೀವು ಸಾಕಷ್ಟು ಹಿಸ್ಟಾರಿಕಲ್ ಇವೆಂಟ್ಸ್ ಅನ್ನು ನೋಡ್ತೀರಿ. ಓಕೆ, ಫಾರ್ ಎಕ್ಸಾಂಪಲ್ ಸೇಂಟ್ ಜೋನ್ ಅಂತ ನಾವು ಒಬ್ಬ ವ್ಯಕ್ತಿಯನ್ನ ಕರೆದಾಗ ಅವಳು ಕೂಡ ನಾಟ್ ಓನ್ಲಿ ಬಾಂಬ್ ಮೀನ್ಸ್ ಹಿಯರ್ ವಾರ್ ಅಂತ ನಾವು ಹೇಳ್ಬೋದು. ಅವಳು 14th ಸೆಂಚುರಿಯಲ್ಲಿ ಸತ್ತೋಗಿದ್ರು ಕೂಡ ಅವಳ ಸಾವಿನ ನೆನಪನ್ನು ಇವತ್ತು ಕೂಡ ನಾವು ಭಾರತದಲ್ಲಿ ಮಾಡ್ಕೊಂಡ್ವಿ. ಶಿ ಬಿಲಾಂಗ್ಸ್ ಟು ಫ್ರಾನ್ಸ್ ಅಂಡ್ ಬಿಲಾಂಗ್ಸ್ ಟು 14th century ಅಂಡ್ ಹರ್ ಮೆಮರೀಸ್ ಬಿಯಾಂಡ್ ದ ಟೈಮ್ ಆಸ್ ವೆಲ್ ಆಸ್ ಬಿಯಾಂಡ್ ದ ಪ್ಲೇಸ್. ನೋಡಿ, ಕಾಲಾತೀತ ಹಾಗೂ ಒಂದು ಸ್ಥಳವನ್ನ ಮೀರಿರ್ತಕ್ಕಂಥ ಅವಳ ನೆನಪು ನಮ್ಮದು ಇನ್ನೂ ನಮಗೆ ಕಾಡ್ತಾ ಇರ್ತದ. ಅಂತ ಒಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಂತಾ ಇರ್ತೇವೆ. ಸೇಂಟ್ ಜೋನ್ ಅಂತಕ್ಕಂಥ ವ್ಯಕ್ತಿ 14 ವರ್ಷದ ಒಬ್ಬ ಹುಡುಗಿ 17 ವರ್ಷ ಆಗುವಷ್ಟರಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಟೀನ್ ಏಜ್ನ ಹುಡುಗಿ ಅವಳು. ಸೇಂಟ್ ಜೋನ್ ಫ್ರಾನ್ಸ್ನ ಸೈನ್ಯದ ಪರವಾಗಿ, ಇಂಗ್ಲಿಷರ ಸೈನ್ಯದ ಅಪೋಸಿಟ್ ಆಗಿ. ಸೊ ಆ ರೀತಿ ಒಂದು ಇಂಪ್ಯಾಕ್ಟ್ ಜಗತ್ತನ್ನೇ ಕವರ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಲೈನ್, and I won't even mention the crying of orphans. See, orphans ಅಂತಂದ್ರೆ ಅನಾಥರು. The orphans are the people who lost their father and mother. ಅಪ್ಪ ಅಮ್ಮನನ್ನ ಕಳ್ಕೊಂಡವ್ರು ನಾವು ಅನಾಥ ಅಂತ ಕರಿತೇವೆ. And the man who lost his father and mother, and for him the father and mother will be the God. ಯಾರು ಅಪ್ಪ ಅಮ್ಮನನ್ನ ಕಳ್ಕೊಂಡಿರ್ತಾರೆ ಅವರಿಗೆ ಫಾದರ್ ಅಂಡ್ ಮದರ್ ಆಗಿರ್ತಕ್ಕಂಥವ್ರು ಕೇವಲ ದೇವರು ಮಾತ್ರ. ಓಕೆ, ದಟ್ ಈಸ್ ಹೌ ಹಿಯರ್ ವಿ ಕ್ಯಾನ್ ಸಿ, ದೇವರೇ ಅವರ ತಂದೆ ತಾಯಿ. ಹಾಗಾಗಿ ದ ಕ್ರೈಯಿಂಗ್ ಆಫ್ ದಟ್ ಆರ್ಫನ್ಸ್, ಬಿಕಾಸ್ ಇನ್ ದ ವಾರ್ ದೇ ಮೇ ಲೂಸ್ ದೇರ್ ಪೇರೆಂಟ್. ಬಿಕಾಸ್ ಇಫ್ ಯು ಡ್ರಾಪ್ ಅ ಬಾಂಬ್ ಇನ್ ದ ಮಾರ್ಕೆಟ್ ವೇರ್ parents have gone for the market, and if they lose their life, then the children who will be at home will become the orphans, so that the crying of those orphans will reach
ದ ಥ್ರೋನ್ ಆಫ್ ಗಾಡ್, ದೇವರ ಒಂದು ಆಸನವನ್ನ ಮುಟ್ಟುತ್ತೆ, ದೇವರ ಸಿಂಹಾಸನವನ್ನ ಮುಟ್ಟುತ್ತೆ. ಅವರ ಒಂದು ಅಳುವು, ಅವರ ಒಂದು ಚೀರಾಟ, that reaches up to the throne of God and beyond, making a circle with no end and no God. ಅಂತ ಬ್ಯೂಟಿಫುಲ್ ಲೈನ್. ಓಕೆ, ಸಿ, ಬಾಂಬ್ ಬೀಳ್ಬೇಕು, ಅಲ್ಲಿ ನಮ್ಮ ಪೇರೆಂಟೇ ಸಾಯಬೇಕು ಅಂದ್ರೆ ದೇವರಿಲ್ಲ ಅಂತಾನೆ ಆ ಮಗು ಆ ಮಗು ಅಳುತ್ತೆ. ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್, ಅಂಡ್ ಆ ಬಾಂಬ್ನ ಇಂಪ್ಯಾಕ್ಟ್ನ ಸರ್ಕಲ್ ಕೇವಲ 30 ಸೆಂಟಿಮೀಟರ್ ಅಷ್ಟೇ ಉಳಿಲಿಲ್ಲ. ಈ ಸರ್ಕಲ್ ಅಲ್ಲಿ 30 ಸೆಂಟಿಮೀಟರ್ ಅಷ್ಟೇ ಉಳಿಲಿಲ್ಲ. 1000 ಕಿಲೋಮೀಟರ್ದಿಂದ ಆಚೆ ಒಬ್ಬ ವ್ಯಕ್ತಿ ಮೋರ್ ಮಾಡಿದ್ರೆ ಅಲ್ಲಿಗೆ ಹೋಯ್ತು. ಅಂಡ್ ಅಪ್ಪ ಅಮ್ಮನನ್ನು ಕಳ್ಕೊಂಡಿರ್ತಕ್ಕಂಥ ಅನಾಥರು ಮೌನಿಂಗ್ ಮಾಡುವಾಗ, ಕ್ರೈಯಿಂಗ್ ಮಾಡುವಾಗ ಅವರ ಒಂದು ನೋವು ದೇವರನ್ನ ರೀಚ್ ಆದ್ರೆ ಈ ಬಾಂಬ್ ಇಂಪ್ಯಾಕ್ಟ್, ಬಾಂಬ್ನ ಡಯಾಮೀಟರ್ ನೋಡಿ ಎಲ್ಲಿಗೆ ರೀಚ್ ಆಯಿತು. ಬಿಯಾಂಡ್ ದ ವರ್ಲ್ಡ್, ಪ್ರಪಂಚದ ಆಚೆ ಅವರ ಅಳು ಹೋಯಿತು, ಅವರ ಒಂದು ನೋವು ಹೋಯಿತು. ಆ ಬಾಂಬ್ನ ಇಂಪ್ಯಾಕ್ಟ್ ಇಂಡೈರೆಕ್ಟ್ಲಿ ಅವರ ಮೂಲಕ ದೇವರನ್ನೇ ರೀಚ್ ಆಯಿತು. ಸೊ ಲೈಕ್ ದಿಸ್ ದ ಪೋಯೆಟ್ ಬ್ಯೂಟಿಫುಲ್ಲಿ sketches the impact of the bomb, and he gives us a message: dear human beings, don't fight just because some silly reasons. And the bomb, just you think it will be very much small, it can create the impact, and the impact may reach up to the God you cannot imagine. So ultimately what you will be fighting for? ಯಾವುದಕ್ಕಾಗಿ ಹೋರಾಡ್ತಾ ಇದ್ದೀರಿ? And the saints, we may say philosophers, say that you have come naked and you go naked. In this, the between two naked, there is a game. Okay, ಬರುವುದು ಬೆತ್ತಲೆ, ಹೋಗುವುದು ಬೆತ್ತಲೆ, ಬಂದ ನಡುವೆ ಹೋಗುವುದೇ ಬರೀ ಕತ್ತಲೆ, ಇರುವುದು ಬರೀ ಕತ್ತಲೆ. In this darkness, you will be fighting for the light. But why you kill the people? For no reasons. See, recently we have experienced the war between Russia and Ukraine. Many people died, especially the person from Karnataka, the future doctor, died. For no reason, no mistake of his own. So why then? Why the war then? This is what the essence of the poem. Through this, the poet wants to convey us that for the particular reason of a particular person or the president of any country, to win some country, why do you kill some people who are not at all of any mistake? ಯಾವುದೇ ಅಪರಾಧವನ್ನು ಮಾಡಲಾರದ ಇರ್ತಕ್ಕಂಥ ಅತಿ ಸರಳವಾಗಿ ತಮ್ಮಷ್ಟಕ್ಕೆ ತಾವು ಬದುಕ್ತಕ್ಕಂಥ ವ್ಯಕ್ತಿಗಳನ್ನ ಯಾಕೆ ಕೊಲ್ತೀರಿ? ಒಂದು ಬಾಂಬ್ ಚಿಕ್ಕದಾಗಿದ್ರು, ಅದ್ರ ಡಯಾಮೀಟರ್ ಕೇವಲ 30 ಸೆಂಟಿಮೀಟರ್ ಆಗಿದ್ರು ಕೂಡ ಅದರ ಒಂದು ಪ್ರಭಾವ ದೇವರನ್ನ ರೀಚ್ ಆಗುವಷ್ಟು ಮಟ್ಟಿಗೆ ಹೋಗುತ್ತೆ. ವೈ ಡು ಯು ಕಿಲ್ ಪೀಪಲ್? ಸೊ ದ ಮೆಸೇಜ್ ಇಸ್ ಲವ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಬಟ್ ಇನ್ ಟುಡೇಸ್ ವರ್ಲ್ಡ್, ಸ್ಪೆಷಲಿ ದ ಮೆಸೇಜ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್ that if the country is called rich, if the country is called powerful, ಒಂದು ದೇಶವನ್ನು ನಾವು ಪವರ್ಫುಲ್ ಅಂತ ಕರಿಬೇಕಂದ್ರೆ, ರಿಚ್ ಅಂತ ಕರಿಬೇಕಂದ್ರೆ, it should have the bombs which can destroy the world in a minute. ಒಂದು ಕಂಟ್ರಿನ ಪವರ್ಫುಲ್ ಅಂತ ನಾವು ಕರಿಬೇಕಂದ್ರೆ ಅದು ಒಂದು ವರ್ಲ್ಡ್ ಅನ್ನ ಮಿನಿಟ್ಸ್ ಅಲ್ಲಿ ಡಿಸ್ಟ್ರಾಯ್ ಮಾಡಬೇಕು. ಅದು ಅಂತ ಬಾಂಬ್ ಅನ್ನೋದು ಹೊಂದಿರಬೇಕು. ಅಂತ ಒಂದು ಕಂಟ್ರಿ ನಾವು ರಿಚ್ ಅಂತ, ಪವರ್ಫುಲ್ ಅಂತ ಕರಿತೀವಿ. ಸೊ ಅದನ್ನೇ ನೀವು ಗುರಿಯಾಗಿ ಇಟ್ಕೊಂಡು ವೈ ಡು ಯು ಕ್ರಿಯೇಟ್ ಬಾಂಬ್ಸ್? ಸ್ಪೆಷಲಿ ನೌ ಡೇಸ್ ಹ್ಯೂಮನ್ ಬಾಂಬ್ಸ್, ಮನುಷ್ಯರನ್ನೇ ಬಾಂಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಟಿಮೇಟ್ಲಿ ವಾಟ್ ಆರ್ ಯು ಡೂಯಿಂಗ್ ಫಾರ್ ದ ವೆಲ್ಫೇರ್ ಆಫ್ ಹ್ಯೂಮನ್ ಬೀಯಿಂಗ್ಸ್? ಮಾನವನ ಒಂದು ಉತ್ತಮ ಉಳಿವಿಗಾಗಿ, ಮಾನವನ ಬದುಕನ್ನ ಉತ್ತಮಪಡಿಸೋದಕ್ಕಾಗಿ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ? ಬೈ ಕ್ರಿಯೇಟಿಂಗ್ ದ ಬಾಂಬ್ಸ್, ಆರ್ ಯು ಗೋಯಿಂಗ್ ಟು ಕ್ರಿಯೇಟ್ ಎ ಗುಡ್ ಸೊಸೈಟಿ? ನೋ, ನಾಟ್ ಎಟ್ ಆಲ್. ಸೊ ಥ್ರೂ ದಿಸ್ ಪೋಯಮ್ ದ ಪೋಯೆಟ್ ಅರ್ಜಸ್ ದ ವರ್ಲ್ಡ್, ಇಡೀ ಜಗತ್ತನ್ನ ಕೇಳ್ಕೊಂತ ಇದ್ದಾರೆ ಪೋಯೆಟ್, ದ್ಯಾಟ್
don't kill the people on the name of war, because the bomb may be small, but the impact of the bomb will reach not only the world but beyond the world. If there is a presence of God, that will reach the God also. Even in the mouth of the orphan, the words come like there is no God, because a small bomb killed parents. So like this, don't kill humanity. So all the religions say love humanity, but the people on the names of religion fighting to kill the humanity. That's completely wrong. But through this poem, Yehuda Amichai is giving a beautiful message that don't create bombs. Just okay, be humble, be humane, love all, and live for the humanity. There is a beautiful message indirectly through the poem. So ಈ ಒಂದು poemನ ಮೂಲಕ ಒಂದು ಸಣ್ಣ ಬಾಂಬ್ನ ಇಂಪ್ಯಾಕ್ಟ್ ಎಷ್ಟೆಲ್ಲ ಒಂದು ಘೋರ ಕೃತ್ಯಗಳನ್ನು ಮಾಡುತ್ತೆ, ಅದರ ಮೆಸೇಜ್ ಎಲ್ಲಿವರೆಗೂ ರೀಚ್ ಆಗುತ್ತೆ ಅನ್ನೋದನ್ನು ನಮ್ಮ ಪದ್ಯದಲ್ಲಿ ಚರ್ಚಿಸಲಾಗಿದೆ. ಸೊ ಇವತ್ತು ಎಲ್ಲ ದೇಶಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಮೆಸೇಜನ್ನು ಕೊಟ್ಟಿದ್ದಾನೆ ಪೋಯೆಟ್. ಸೊ ಇಷ್ಟು ನೀವು ವರ್ಕೌಟ್ ಮಾಡಿ, ಇನ್ನೂ ಹೆಚ್ಚಿನ ನೋಟ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಓಕೆ, this is how the poem ends here. Thank you very much for your kind attention and listening. Thank you. Here we are going to end the poem.